ಏನೋ ನಾವು ದೊಡ್ಡದಾಗಿ ಬೆಳೆದಿರ್ಬೋದು ಅಂತ ಹೇಳ್ಬಿಟ್ಟು ಯಾರು ಮಾತು ಕೇಳದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಮಾತಾಡಕ್ಕೆ ನಾಚಿಕೆ ಆಗತ್ತೆ, ಅಸಹ್ಯ ಅನಿಸುತ್ತೆ. ಆರೋಪದ ಮೇಲೆ ನಟ ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಹಿರಿಯ ನಟ ಹಾಗೂ ರಾಜಕಾರಣಿ ಜಗ್ಗೇಶ್ ಮಾಡಿರುವ ಟ್ವೀಟ್ ಎಲ್ಲೆಡೆ ವೈರಲ್ ಆಗ್ತಿದೆ. ದರ್ಶನ್ ಹೆಸರನ್ನ ಎಲ್ಲೂ ಪ್ರಸ್ತಾಪಿಸದೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸರ್ವಾತ್ಮಾನೇನ ಬ್ರಹ್ಮ, ಸರ್ವ ಜೀವಿಯಲ್ಲಿ ದೇವರಿದ್ದಾನೆ, ಯಾರನ್ನು ಕೊಲ್ಲುವ ಹಕ್ಕು ಜೀವನಿಗಿಲ್ಲ. ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತದೆ, ಅವನ ಪಾಪ ಕರ್ಮ ಅವನ ಸುಡುತ್ತದೆ. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲ ಕರ್ಮಕ್ಕೂ ತತ್ಕ್ಷಣ ಫಲಿತಾಂಶ ಉಂಟು. ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇತ್ತ ನಟ ದರ್ಶನ್ ವಿರುದ್ಧ ತಿರುಗಿ ಬಿದ್ದ ನಟ ಚೇತನ್ ಅಹಿಂಸಾ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಕೊಲೆ ಆರೋಪ ಗಂಭೀರವಾಗಿದೆ. ಇಂಥ ನಿಜ ಜೀವನದ ವಿಲನ್ ಗಳನ್ನ ಸೃಷ್ಟಿಸಿದವರು ನಾವು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನಟ ದರ್ಶನ್ ಒಳ್ಳೆಯ ಹುಡುಗ ಅಂತ ಅಂದುಕೊಂಡಿದ್ದೆವು. ವಿಷಯ ಗೊತ್ತಾದ ಮೇಲೆ ನನಗೆ ಗಾಬರಿ ಗೊಂದಲ ಆಯ್ತು ಅಂತ ನಟಿ ಹಾಗೂ ಪರಿಷತ್ ಸದಸ್ಯೆ ಉಮಾಶ್ರೀ ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತ ದರ್ಶನ್ ರದ್ದು ಒಳ್ಳೆ ನಡವಳಿಕೆ ಅಲ್ಲ ಅಂತ ಕುರುಬೂರು ಶಾಂತಕುಮಾರ್ ವಾಗ್ದಾಳಿ ನಡೆಸಿದ್ರೆ, ಈ ಘಟನೆ ಕನ್ನಡ ಚಿತ್ರರಂಗಕ್ಕೆ ಶೋಭೆ ತರುವಂತದ್ದಲ್ಲ ಅಂತ ಚಲನಚಿತ್ರ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕಿಡಿಕಾರಿದ್ದಾರೆ. ಈಗ ನಾನು ಹೇಳಿದೆ, ತುಂಬಾ ಒಳ್ಳೆ ಹುಡುಗ, ಗೊತ್ತಿಲ್ಲ ನನ್ಗೆ ಯಾಕೆ ಆಗಿದೆಯೋ ನಾನು ಅಂತಿರ್ತೀನಿ. ಸೊ ಹಾಗಾಗಿ ಒಂದು ನಂಬಿಕೆ ಏನಾದ್ರು ಇರ್ತದಲ್ಲ, ಆ ನಂಬಿಕೆ ಆಧಾರದ ಮೇಲೆ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಜವಾಬ್ದಾರಿಯುತವಾದ ವ್ಯಕ್ತಿಗಳು ಈ ರೀತಿ ನಡವಳಿಕೆ ತೋರಿದ ಸಮಾಜ ಇವರೆಲ್ಲ ಏನಂತ ಗುರುತಿಸ್ತದೆ. ಈ ರೀತಿ ಸಮಾಜ ಇಂಥವ್ರಿಗೆಲ್ಲ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಇದೊಂದು ಘಟನೆ ಇವತ್ತು ಇಡೀ ಚಿತ್ರರಂಗಕ್ಕೆ ಶೋಭೆ ತರುವಂತದಲ್ಲ. ಪೊಲೀಸ್ ಠಾಣೆ ಲಾಕಪ್ ನಲ್ಲಿ ಮೊದಲ ರಾತ್ರಿ ಕಳೆದ ನಟ ದರ್ಶನ್ ಅಂಡ್ ಗ್ಯಾಂಗ್ ಊಟ ತಿಂಡಿ ಬೇಡ ಅಂತಿದ್ದಾರೆ. ರಾತ್ರಿ ವೇಳೆ ಲಾಕಪ್ ನಲ್ಲಿ ಎಚ್ಚರಗೊಂಡು ಕುಳಿತ ನಟ ದರ್ಶನ್ ಬಂಧನದ ಬಳಿಕ ಚಿಂತಾಕ್ರಾಂತರಾಗಿದ್ದಾರೆ. ಊಟ ತಿಂಡಿ ಬೇಡ ಅಂತ ಹೇಳ್ತಿರುವ ದರ್ಶನ್ ಮತ್ತು ಸಹಚರರು ರಾತ್ರಿ ಸಹ ಊಟ ಮಾಡಿಲ್ಲ. ಇನ್ನು ರಾತ್ರಿ ಊಟ ಬೇಡ, ಮಜ್ಜಿಗೆ ಅನ್ನ ಕೊಡಿ ಅಂತ ದರ್ಶನ್ ಕೇಳಿದ್ರು. ಇನ್ನು ಬೆಳಿಗ್ಗೆ ತಿಂಡಿಗೆ ಪೊಲೀಸರು ರೈಸ್ ಬಾತ್ ಮತ್ತು ಇಡ್ಲಿ ನೀಡಿದ್ರು. ಆದ್ರೆ ತಿಂಡಿ ಬೇಡ, ಕಾಫಿ ಟೀ ಬಿಸ್ಕೆಟ್ ಸಾಕು ಅಂತ ದರ್ಶನ್ ಮನವಿ ಮಾಡಿದ್ರು. ಆದ್ರಿಂದ ಪೊಲೀಸ್ ಕಸ್ಟಡಿಯಲ್ಲಿ ಎಲ್ಲರಿಗೂ ಒಂದೇ ಊಟ ಕೊಡ್ತೇವೆ, ಇಲ್ಲಿ ಕೊಟ್ಟ ಊಟವನ್ನೇ ಸೇವಿಸಬೇಕು ಅಂತ ಅಧಿಕಾರಿಗಳು ಹೇಳಿದ್ರು ಎನ್ನಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಬಳಿ ಎಡಕಲ್ನಿಂದ ಆಗಮಿಸಿದ ದರ್ಶನ್ ಅಭಿಮಾನಿ ಭೀಮೇಶ್ ಫೋಟೋ ಹಿಡಿದು ನಿಂತಿದ್ದ. ಠಾಣೆ ಮುಂದೆ ಆಗಮಿಸಿದ ನೂರಾರು ದರ್ಶನ್ ಅಭಿಮಾನಿಗಳು ಟಿ ಬಾಸ್ಗೆ ಜೈ ಎಂದು ಕೂಗ್ತಿದ್ರು. ಈ ವೇಳೆ ಲಾಠಿ ಹಿಡಿದು ಎಲ್ಲರನ್ನೂ ಪೊಲೀಸರು ಓಡಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ನಟ ದರ್ಶನ್ಗೆ ವ್ಯಾಪಕ ಬೆಂಬಲ ಸಿಕ್ಕಿದ್ದು, ಟಿ ಬಾಸ್ ಯಾವುದೇ ಕಾರಣಕ್ಕೂ ಕೊಲೆ ಮಾಡುವ ವ್ಯಕ್ತಿಯಲ್ಲ ಅಂತ ದರ್ಶನ್ಗೆ ಜೈಕಾರ ಹಾಕಿದ್ದಾರೆ. ಮಹಿಳಾ ಅಭಿಮಾನಿಯೊಬ್ರು ದರ್ಶನ್ಗೆ ಏನೂ ಆಗ್ಬಾರ್ದು ಅಂತ ಕಣ್ಣೀರಿಟ್ಟಿದ್ದಾರೆ. ಏನು ಆಗ್ಬಾರ್ದು, ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿದ್ದು, ಈ ಬಗ್ಗೆ ಪ್ರತಿಕ್ರಿಯಿಸಲು ದರ್ಶನ್ ತಾಯಿ ಮೀನಾ ನಿರಾಕರಿಸಿದ್ದಾರೆ. ಇತ್ತ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ವಾಸವಿರುವ ದರ್ಶನ್ ತಾಯಿ ಮೀನಾರನ್ನ ಸಮಾಧಾನ ಮಾಡಲು ಮೊಮ್ಮಗ ಬೆಂಗಳೂರಿನಿಂದ ಆಗಮಿಸಿದ್ದ. ದರ್ಶನ್ ಅಕ್ಕನ ಮಗ ಹಾಗೂ ನಟ ಚಂದನ ಮೈಸೂರಿಗೆ ಆಗಮಿಸಿ ಅಜ್ಜಿಯನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ದಾನೆ ಎನ್ನಲಾಗಿದೆ. ಸ್ವಾಮಿ ಹತ್ಯೆ ಆರೋಪದ ಮೇಲೆ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ಮೇಲೆ ಅರಣ್ಯ ಇಲಾಖೆ ಈ ಹಿಂದೆ ಎಫ್ಐಆರ್ ದಾಖಲಿಸಿತು. ಅನುಮತಿ ಪಡೆಯದೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ 4 ಬಾರ್ ಹೆಡೆಡ್ ಬಾತುಕೋಳಿಗಳನ್ನ ಸಾಕಿದ್ರು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ ಅರಣ್ಯ ಇಲಾಖೆ ದರ್ಶನ್ಗೆ ನೋಟಿಸ್ ನೀಡಿತು. ಆದ್ರೆ ದರ್ಶನ್ ಅರಣ್ಯ ಇಲಾಖೆ ರಾಯಭಾರಿ ಆದ್ಮೇಲೆ ದರ್ಶನ್ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆದರಿದ್ರ ಅನ್ನೋ ಗುಮಾನಿ ಕಾಡ್ತಾ ಇದೆ. ದಕ್ಷಿಣ ಕುವೈಟ್ನ ಕಟ್ಟಡವೊಂದರಲ್ಲಿ ನಿನ್ನೆ ಸಂಭವಿಸಿದ ಭೀಕರ ಬೆಂಕಿಯಲ್ಲಿ ಕನಿಷ್ಠ 41 ಭಾರತೀಯರು ಸಾವನ್ನಪ್ಪಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅಲ್ಮಂಗಾಫ್ ಕಟ್ಟಡದಲ್ಲಿ ಅವಘಡ ಸಂಭವಿಸಿದ್ದು, ನಿದ್ರೆಯಲ್ಲಿದ್ದವರು ಏಳಲಾಗದೆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಕೆಲವರು ತಪ್ಪಿಸಿಕೊಂಡು ಹೊರಬಂದರೂ ಸುಟ್ಟ ಗಾಯಗಳಿಂದ ನರಳಾಡಿದ್ದಾರೆ. ಗ್ರೂಪ್ 195
30ಕ್ಕೂ ಹೆಚ್ಚು ಕಾರ್ಮಿಕರನ್ನ ಇರಿಸಲು ಈ ಕಟ್ಟಡವನ್ನ ಬಾಡಿಗೆಗೆ ತೆಗೆದುಕೊಂಡಿತ್ತು. 160 ಜನರು ಈ ಕಟ್ಟಡದಲ್ಲಿ ವಾಸಿಸ್ತಾ ಇದ್ರು. ಆದ್ರೆ ನಿನ್ನೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಕಟ್ಟಡದ ಅಡುಗೆ ಮನೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸತ್ತವರಲ್ಲಿ 41 ಭಾರತೀಯರಿದ್ದು ಅದರಲ್ಲಿ 11 ಮಂದಿ ಕೇರಳದವರು ಅಂತ ಹೇಳಲಾಗ್ತದೆ. ಇನ್ನು 30ಕ್ಕೂ ಹೆಚ್ಚು ಭಾರತೀಯರು ಗಾಯಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕುವೈತ್ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನ ಮೋದಿ ಘೋಷಿಸಿದ್ದಾರೆ. ಪೋಕ್ಸೋ ಕೇಸ್ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪಗೆ ಸಿಐಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ಇನ್ನು ಘಟನೆ ನಡೆದು ಹಲವು ತಿಂಗಳಾದರೂ ಯಡಿಯೂರಪ್ಪ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಬಿಎಸ್ವೈ ಬಂಧಿಸುವಂತೆ ಸಂತ್ರಸ್ತೆ ಸಹೋದರ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪಗೆ ನೋಟಿಸ್ ನೀಡಿದ ಹಿನ್ನೆಲೆ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಬಿಎಸ್ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದ್ದಾರೆ.